ನಮಸ್ಕಾರ. ನಮ್ಮ ಶಿರ ಹುಡುಗರ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಇಲ್ಲ ಯಾಕಲ್ಲ ರಂಗಜ್ಜ ಹಿಂಗ್ ಕುಕಾಣಿದ್ಯಾ? ಒಳ್ಳೆ ಏನೋ ತಲೆ ಮೇಲೆ ಆಕಾಶನ ಬಿದ್ದೈತಮ್ಮ ಹಂಗ್ ಕುಕಾಣಿದ್ಯಾ? ಯಾಕಲ್ಲ ಏನಾಯ್ತು ನಿನಗೇನಪ್ಪ? ನಿನಗೆ ಇರಪ್ಪ ಒಂದ್ ಮನೆ ಐತಿ, ನೆಮ್ಮದಿಗೆ ನಿಮ್ಮ ಅಜ್ಜಿ ಅಡ್ಗೆ ಮಾಡತ್ತೈತಿ, ತಿಂದು ಓಡಾಡ್ತಿ. ನಿನಗೆ ಯಾತು ಚಿಂತೆ ಐತಿ? ಓಹೋ, ನಿನಗೇನಂತ ಚಿಂತೆನಪ್ಪ? ಈ ರಂಗಜ್ಜಂಗೆ ಏನ್ ಚಿಂತೆ? ಮನೆ ಬೇರೆ ಕಟ್ಟಿಸ್ತಾವ್ರೆ, ಒಳ್ಳೆ ದುಡ್ಡು ಬೇರೆ ಮಾಡಿದ್ಯವ್ರೆ, ನೋಡಿದ್ರೆ ಚಿಂತೆ ಮಾಡ್ಕೊಂಡು ಕುಕ್ಕಣೈತಪ್ಪ. ನಿಮಗೆಲ್ಲ ಚಿಂತೆ ಇಷ್ಟೆಲ್ಲ ಮಾತಾಡ್ತಿರಲ್ಲ, ಎಲ್ಲಾರು 2 ಲಕ್ಷ ದುಡ್ಡಿದ್ರೆ ಕೊಡ್ರಿ, ಕೊಡ್ತೀನಿ. ಛೇ, ನಮ್ ತೆಗಿದಿದ್ರೆ ಕೊಡಕ್ಕೇನಂತಿ? ನಮಗೆ ಇಲ್ಲ ಇದ್ರೆ ಕೊಡು. ತಮಾಷೆ ಮಾಡ್ತಂದ್ ರಂಗಜ್ಜ. ನಾನ್ ತಮಾಷೆ ಮಾಡ್ತಿಲ್ಲ. ನಾನೇನೋ ಮನೆ ಮುಂದೆ ಸೀಟ್ ಹಾಕ್ಸನ ಅಂತಂದು ನಾನ್ ಅನ್ಕಂಡಿ. ನೋಡಿರೆ ಮನೆನ ಅಳತೆ ಮಾಡಕ್ ಕರ್ಕೊಂಬತ್ತೀನಿ. ಅವ್ರು ನೋಡಿರಿ ಇವಾಗ ಒಳಗ್ಲದು ನಡುಮನೆ ಎಲ್ಲ ಕಿತ್ತಾಕ್ಬೇಕಂತೆ. ಆ ಒಂಬ ಮನೆ ಬಾಗ್ಲೈತಲ್ಲ ಅದನ್ನ ಕಿತ್ತಿ ಕಡೆ ಹಾಕ್ಬೇಕಂತೆ. ಆ ಬಚ್ಚಲ್ ಕಡೆ ಎಲ್ಲ ಕೀಳ್ಬೇಕಂತೆ. ಇನ್ನು ಇವಾಗ ಒಂದ್ 4-5 ಲಕ್ಷ ದುಡ್ಡು ಬೇಕು. ನಾನು ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. 4-5 ಲಕ್ಷ ದುಡ್ಡು? ಅಯ್ಯೋ, 4-5 ಲಕ್ಷನಾ? ನೋಡಿರ ಇವಾಗ ಗೊತ್ತಾಗ್ತೈತ ನಮ್ ಕಷ್ಟ. ಏನ್ ಮಾಡೋಣ, ಎತ್ತಂಗ್ ಮಾಡೋಣ ಮಂಗ ಆಗ್ಬಿಟ್ಟೈತಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತಿ? ಮೊನ್ನೆ ಹತ್ತಿ ದುಡ್ಡು ಬಂದಿದ್ವಿ. ಮನ್ ಕಾಯಿ ಹೋಗೋದು ಹತ್ತಿ ದುಡ್ಡಿನ ಮೇಲೆ ಆಯ್ತಪ್ಪ ನಿನ್ ಕಣ್ಣು. ಅಮ್ಮಮ್ಮ ಅಂದ್ರೆ 3-4 ಲಕ್ಷ ಎಲ್ಲ ಹೋಗಿ ಉಳ್ದೈತಿ. ಅದ್ರಾಗೆ ಎಷ್ಟು ಮನೆ ಇನ್ನು ಮುಂದಕ್ಕೆ ಬೇಸಾಯ ಮಾಡಕ್ ಬೇಡ್ದೆ. ಮತ್ತೀಗ ನನ್ನ ಮೊಮ್ಮಗನ್ ಮದ್ವೆ ಬೇರೆ ಮಾಡ್ಬೇಕಂತ ಇದೀವಿ. ಖರ್ಚು ಬೇಡ್ವೆ. ನೆಂಟ್ರು ಎಲ್ಲ ನಾವು ಸೀರೆ ಬಟ್ಟೆ ಅವು ಇವು ಹೊಸ ತರ್ಬೇಕಂದ್ರೆ 50,000-60,000 ಅದಕ್ಕೆ ದುಡ್ಡು ಆಗ್ತೈತಿ. ಏನ್ ಮಾಡದಪ್ಪ ಅಂತ ನಮಗಂತೂ ಚಿಂತೆ ಆಗ್ತೈತಿ. ಮಗ ನೋಡ್ಕೊಂತಾನೆ ಹೇಳು. ಮಗ ನೋಡ್ಕೊಂಬದು ಅಲ್ಲೇ ಐತೆ ಹೇಳು. ನನಗೂ ಯಾರಾದ್ರೂ ಗೊತ್ತಿದ್ದಿದ್ರೆ ನಾನು ಸಾಲ ಕೇಳ್ತಿದ್ದೆ, ಯಾರ ಹತ್ರನಾದ್ರು. ಎಷ್ಟು ಜನ ಕೇಳ್ತಿದೀವಿ ಗೊತ್ತೇ? ಎಲ್ಲಾರ್ಗು ಸಾಲ ಕೇಳ್ತಿದೀವಿ. ಆ ಇಡ್ಕೇರ್ಗೆ ಮಳ್ಳರ್ಗೆ ಎಲ್ಲಾನು ಸಾಲ ಹೇಳ್ತಿದ್ವಿ. ಅವ್ರ ಅರ್ಧ ದುಡ್ಡು ಕೊಡ್ಲಿ, ಆಮೇಲೆ ಕೊಡಿರಂತ ಅಂತಾರೆ. ಏನ್ ಮಾಡೋದು, ಎತ್ಲಂಗ್ ಮಾಡೋದು? ನನ್ಗಂತೂ ಒಂದೂ ತೋತಿಲ್ಲ. ಇರಂಗಜ್ಜ, ನನಗೊಂದು ಅಮ್ಮ ಗೊತ್ತು. ಆ ಅಮ್ಮನ ಫೋನ್ ನಂಬರು ನನ್ನ ತಗೈತಿ. ಬಡ್ಡಿಗೆ ನಾನು ದುಡ್ಡು ಕೊಡ್ತಾಳೆ ಅಂತ ಕೇಳಿ ಹೇಳ್ತೀನಿ ಇರು. ನನ್ಗೊಂದ್ 2 ಲಕ್ಷ ದುಡ್ಡು ಕೊಡ್ಸಮ್ಮ ತಾಯಿ. ಪುಣ್ಯ ಕಟ್ಕೊಂತೀಯ. ಹತ್ತಿ ದುಡ್ಡ ಹೆಂಗ ತೀರ್ಸ್ಕೊಂತೀವಿ ನಾವು. ನೋಡನಿರು, ಕೇಳ್ತೀನಿ. ರಿಂಗ್ ಆಗ್ತೈತೆ, ಹಂಗೆ ಕೇಳಿಸ್ಕೆ. ಲೌಡ್ ಸ್ಪೀಕರ್ ಹಾಕಿದ್ದೀನಿ. ಹಲೋ, ಏ ಅಮ್ಮಣ್ಣಿ, ನಾನೇ ಗುಂಡಮ್ಮ. ಗುಂಡಕ್ಕ ನೀನೆ? ಅದೇನಮ್ಮಣ್ಣಿ ಹಂಗ್ರಾಗ ಹೇಳಿದ್ಯ? ನಾನು ಇನ್ನೊಬ್ರಿದ್ರ ಆ ಅಮ್ಮ ಅನ್ಕಂತೆ ಬಿಡಮ್ಮ. ಗುಂಡಕ್ಕ ಫೋನ್ ಮಾಡಿದ್ಯಾ? ಚೆನ್ನಾಗಿದ್ಯಾನು? ಅಲ್ವೇ, ಏನಕ್ಕನ ಫೋನ್ ಮಾಡಿದೆ ಚೆನ್ನಾಗಿದ್ಯಾ, ಊಟ ಆಯ್ತಂತ ಕೇಳ್ತಾರೆ. ಆದ್ರೆ ನೀನು ಗುಂಡಕ್ಕ ಫೋನ್ ಮಾಡಿದ್ಯಾ ಅಂತಂದು ಚೆನ್ನಾಗಿದ್ಯಾ ಅಂತ ಕೇಳ್ತೀಯಲ್ಲಮ್ಮಯ್ಯ. ಬಾಯ್ ತಪ್ಪಂಗಂದೆ. ಊಟ ಮಾಡಿದೆ, ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನಿನ್ನ ಏನೋ ಒಂದು ಕೇಳ್ಬೇಕಣೆ. ಕೇಳು. ಮತ್ತೀಗ 2 ಲಕ್ಷ ದುಡ್ಡು ಬೇಕಿತ್ತು ಕಣೆ ಬಡ್ಡಿಗೆ. ನಿನ್ ಪಾಸ್ಕೊಲಾಗ ಹೋಗ. ವಾರಕ್ಕಿಂತ ಮುಂಚೆ ನನ್ನ ಕೇಳ್ಬೇಕ? ನಾನು ಇದ್ದಿದ್ದು ಬ್ಯಾರೆ ಕೊಟ್ಟಿ. ಇವಾಗ ನನ್ನ ತಗೆ 1 ರೂಪಾಯಿ ಕಾಸೂ ಇಲ್ಲ. ಹೋಗು. ಯಾರ ತಗನ ಇದ್ರೆ ಇಸ್ಕೊಡು. ತಾಯಿ, ನನಗೆ ಯಾರೂ ಗೊತ್ತಿಲ್ಲಮ್ಮ. ದುಡ್ಡಿನ ವ್ಯವಹಾರ ಮಾತ್ರ ನಾನು ಯಾರ ತಗೋ ಮಾಡಕ್ ಹೋಗಲ್ಲ. ಈಗ ನಾನು ತೆಗಿದ್ರೆ ಕೊಡ್ತೀನಿ ನಂಬಿಕೆ ಇರೋರಿಗೆ, ಇಲ್ಲಾಂದ್ರೆ ನಾನು ಕೊಡಕ್ಕೆ ಹೋಗಲ್ಲ. ಅಲ್ವೇ ಅಮ್ಮ, ನನ್ನ ಮೇಲೆ ನಂಬಿಕೆ ಇಲ್ವೇ? ನಿನ್ ಮೇಲೆ ನಂಬಿಕೆ ಐತಿ. ಈ ದುಡ್ಡಿದ್ರೆ ಕೊಡ್ತಿಲ್ವೇ? ಸರಿ ಕಣಮ್ಮ, ಆಯ್ತು. ನಾ ಇಲ್ಲಿ ಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಸರಿ ಗುಂಡಕ್ಕ, ಆಯ್ತು. ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡಿನಪ್ಪ. ದುಡ್ಡಿಲ್ಲ, ಏನಿಲ್ಲ. ಹೋಗತ್ತ. ನಮ್ಮ ಮನೆ ಬರಕ್ಕೆ ಯಾರು ದುಡ್ಡೇ ಕೊಡೋದಿಲ್ಲ. ಹಂಗೂ ಹಿಂಗೂ 2 ಲಕ್ಷ ಹೊಂದಿಸ್ಕೊಂಡಿದೀವಿ. ಅದು ಬೇರೆ, ಮದ್ವೆ ಬೇರೆ ಐತೆ, ಮನೆ ಬೇರೆ ಇದು ಮಾಡ್ಬೇಕು. ಏನ್ ಮಾಡೋಣ? ಬ್ಯಾಸೆ ಬೇರೆ ಇಲ್ಲ. ಏನ್ ಮಾಡೋದು, ಏನ್ ಬಿಡೋದು? ಅಲ್ಲ ಹನುಮಂತಣ್ಣಯ್ಯ, ನೀನ್ ನೋಡಿ ಬಾಯ್ ಕರ್ಕೊಂಡು ಸುಮ್ಮನೆ ಕುಕೊಂಡಿದ್ಯಾ? ನೀನ್ ಯಾರನ್ನ ಕೇಳೋದಲ್ವೇ? ಇದು ಒಳ್ಳೆ ಶನಕಾತಿ ಗುಂಡಜ್ಜಿದು. ನಾನ್ 100 ರೂಪಾಯಿ ದುಡ್ಡು ಕೇಳಿದ್ರೆ ಕೊಡಲ್ಲ ಯಾರನ್ನು. ಇನ್ನ 1 ಲಕ್ಷ ಅಯ್ಯಯ್ಯಪ್ಪ ಕೊಟ್ಬಿಟ್ರೆ ನಾನೇ ಪುಣ್ಯ ಮಾಡ್ಬಿಟ್ಟಿದ್ದೆ ನಾನು. ಅದು ಸರಿ ಅನ್ನು. ನಿನ್ ಮಕ್ಕ ನೋಡಿ ಯಾರು ಕೊಡ್ತಾರೆ ಹೇಳತ್ತ? ಹ್ಞೂನಮ್ಮ, ನನ್ ಮಕ ನೋಡಿ ಯಾರು ಕೊಡಲ್ಲ. ನಿನ್ ಮಕನ ನೋಡ್ ಕೊಟ್ರಲ್ಲ ಯಾರನ್ನ. ಪಾಪ ರಂಗಜ್ಜ ಕಷ್ಟಗೈತಿ. ನೀವಿಬ್ರು ನೋಡಿ ಜಗಳಾಡ್ಕೊಂಡು ಕುತ್ಕೊಂಡಿದ್ದೀರಮ್ಮ. ಮತ್ತೆ ಇನ್ನೂ ವಜ್ಜಾಡ ಮಾತ. ತಾಯಿ, ನಮ್ಮಿಂದ ನೀವೆಲ್ಲ ಜಗಳಾಡ್ಕೋಬೇಡ್ರಿ, ಸುಮ್ಮನೆ ಇರ್ರಿ. ಉಡ್ಸಿರೋ ದೇವ್ರು ಹುಲ್ಲನ್ ಮೇಯ್ತಂಗಿರ್ತಾನೆ. ಏನೋ ಒಂದ್ ಪದ್ಧತಿ ಆಗ್ತೈತಿ, ಏನೋ ಒಂದ್ ಮಾಡ್ಕೊಂತೀವಿ. ಈಗಡಜ್ಜ, ಒಂದ್ 20,000 30,000 ಅನ್ನು ನಾನು ಹೊಂದಿಸ್ಕೊಡ್ತೀನಿ. ಲಕ್ಷ ಎಲ್ಲ ಆಗಲ್ಲ ಕಣಪ್ಪ. ನನ್ನ ಕಡೆಯಿಂದ ಒಂದ್ 30,000 ಕೊಡ್ತೀನಿ. ಕೊಡ್ಬೇಕು. ಕೊಡ್ತೀನಿ ಅಂತ ಹೇಳ್ತಿಲ್ವೆ? ನಾನೊಂದ್ 10,000 ಕೊಡ್ತೀನಿ ಅಷ್ಟೇ. ಈಗಳಜ್ಜ, ಗುಂಡಜ್ಜಿದು 30,000, ಆ ಎಮ್ಮಣ್ಣಿದು 10,000, 40,000 ಅಲ್ಲೇ ಆತು. ನಾನು 1,000 ಕೊಡ್ತೀನಿ. ಅಲ್ಲ ಕಣಜ, ನೀನ್ ಮರ್ಯಾದೆ ಬೇಡ್ರಿ. ಆ ಗುಂಡಜ್ಜಿ 30,000 ಕೊಡ್ತೈತಿ, ಆ ಎಮ್ಮಣ್ಣಿ 10,000 ಕೊಡ್ತೈತಿ. ನೀನ್ ಬರೀ 1,000 ಕೊಡ್ತೀನಿ ಅಂತೀಯ. ಹೋಗಷ್ಟೇ. ನಾನು 100 ರೂಪಾಯಿ ಕೊಡೋದ್ ಕಷ್ಟ ಅಂತಂದ್ರೆ 1,000 ಹೊಂದಿಸ್ಕೊಡ್ತೀನಲ್ಲ, ಅದು ಗ್ರೇಟ್ ಅನ್ನು.